ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ರಿಟರ್ನ್ ಗಿಫ್ಟ್. ಆ್ಯಕ್ಚುಲಿ ನಾವು ತುಂಬಾ ಶಾಪ್ಸ್ ನೋಡಿದ್ವಿ ಚಿಕ್ಕಪೇಟೆಯಲ್ಲಿ. ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಆನ್ಲೈನಲ್ಲಿ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಸೇಮ್ ಐಟಮ್ಸೇ ನಮಗೆ ಕಡಿಮೆ ಪ್ರೈಸ್ ಸಿಕ್ಕಿರೋದ್ರಿಂದ ನಾವೆಲ್ಲನೂ ಆನ್ಲೈನಿಂದನೇ ಶಾಪ್ ಮಾಡಿದ್ದೀವಿ. ಇದಿಷ್ಟು ಆನ್ಲೈನಲ್ಲೇ ಶಾಪ್ ಮಾಡಿರೋದು. ಬನ್ನಿ ಏನೇನು ತೊಗೊಂಡಿದ್ದೀನಿ ಮತ್ತು ಇವತ್ತು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡೋಣ. ಇಮಾನಿ ಇದ್ದಾಳೆ, ಸ್ಯಾಯ್ ಆ್ಯಂಡ್ ಸದ್ವಿಕ್ ಇದ್ದಾನೆ. ಇವಾಗ ಫಸ್ಟ್ ನಾನು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ಒಂದು ಮೇನ್ ಐಟಮ್ ನಾನು ಪೌಚಸ್ ತರಿಸಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದನ್ನು ಶಾಪಲ್ಲಿ ಕೇಳಿದ್ದಕ್ಕೆ ಒಂದು ಪೀಸ್ಗೆ ಅವರು 20-15 ಆ ಥರ ಹೇಳಿದರು. ನಮಗೆ ಇದು ನಾವು ಬಲ್ಕಾಗಿ ತೊಗೊಂಡಿರೋದ್ರಿಂದ ಕಡಿಮೆ ಪ್ರೈಸ್ ಬಿದ್ದಿದೆ. ಇದನ್ನು ಪ್ರೈಸ್ನ ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಿಮಗೆ ಈ ಥರ ಲೇಡೀಸ್ಗೆ ಕೊಡೋದಾದರೆ ಈ ಥರ ಡಾಲ್ಸ್ ಎಲ್ಲ ಇದೆ. ಏನಂತಾರೆ ಚಿನ್ನದಲ್ಲಿ ಅದು ಗೊತ್ತಿಲ್ಲ ಇದು ಮಿಕ್ಕಿ ಮೌಸ್ ಏನೋ ನೋಡಿ. ಈ ಥರ ಗ್ರೀನ್ ಇದೆ, ಬ್ಲೂ ಇದೆ. ಆ್ಯಕ್ಚುಲಿ ನಮ್ಮ ಇಮಾನಿಗೆ ಯೂನಿಕಾರ್ನ್ ಇಷ್ಟ ಅಂತ ನಾನು ಯೂನಿಕಾರ್ನ್ ತರಿಸಿದ್ದೀನಿ. ಆಲ್ಮೋಸ್ಟ್ ಗರ್ಲ್ಸ್ಗೆಲ್ಲ ಯೂನಿಕಾರ್ನ್ಸ್ ಇಷ್ಟ ಆಗುತ್ತೆ. ಬಾಯ್ಸ್ ನಿಮ್ಗೇನು ಇಷ್ಟ ಆಗುತ್ತೆ ಸದ್ವಿ? ಮಿಕ್ಕಿ ಮೌಸ್ ಇಷ್ಟ ಆಗುತ್ತೆ. ಮಿಕ್ಕಿ ಮೌಸ್, ಸ್ಪೈಡರ್ ಮ್ಯಾನ್ ಅಲ್ಲ ಹಾಂ, ಆ ಥರ ಇಷ್ಟ ಆಗಿದೆ. ಏನು ಡೋರೆಮಾನ್ ಅದು, ಬಟ್ ಒಂದೇ ಬಂದಿರೋ ಡೋರೆಮಾನ್ ಇಲ್ಲ. ನಮಗೆ ಪೌಚಸ್ ತರಿಸಿರೋದು. ಇದಿಲ್ಲೇ ಇರಲಿ, ಪ್ಯಾಕಿಂಗ್ ಮಾಡಬೇಕು. ಸೊ ಇದನ್ನೆಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಅದಕ್ಕೆ ಹೇಳೋದು, ಮಕ್ಳಿರ್ಬೇಕಾದ್ರೆ ನೀವು ಯಾವ ವೀಡಿಯೋಸು ಮಾಡೋಕ್ಕಾಗಲ್ಲ ಅಂತ. ಬಟ್ ನನ್ನ ಮಕ್ಕಳು ತುಂಬ ಒಳ್ಳೆಯವರು ಅಂತ ಅವ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಇದು ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಇದಿಷ್ಟು ನಮ್ಮದು ಪೌಚಸ್. ನೆಕ್ಸ್ಟ್ ಬಂದು ಇದರಲ್ಲಿ ಆಲ್ಮೋಸ್ಟ್ ಒಂದು 50 ಇದೆ ಅಂತ ಅನಿಸುತ್ತೆ. 50 ಮಾಡಿದ್ದೀವಿ. ನಾವೊಂದು ಬಜೆಟ್ ಅಂತ ಇಟ್ಕೊಂಡಿದ್ದೀವಿ, ಇಷ್ಟು ಚೆನ್ನಾಗಿ ಬರ್ತಾರೆ ಅಂತ. ಸೊ ಅದಕ್ಕೆ 50 ತರಿಸಿದ್ದೀವಿ. ನೆಕ್ಸ್ಟು ಫಸ್ಟ್ ನಾನು ಪೌಚಸ್ ತೋರಿಸ್ದೆ ಅಲ್ವಾ, ಇವಾಗ ನಾನು ಕೀ ಬಂಚಸ್ ತರಿಸಿದ್ದೀವಿ. ಇದಿಷ್ಟು ಕೀ ಬಂಚ್ ತರಿಸಿದ್ದೀವಿ. ಇದು ಅಷ್ಟೇ 50 ಏನೋ ಇದೆ ಕೀ ಬಂಚಸ್ಸು. ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಏನು ಕೊಡೋಲ್ಲ ಅವರು. ಕೀ ಬಂಚಸ್ ತೊಗೋಬೇಕು ಅಂತಂದರೆ ಇದಿಷ್ಟು ಇರುತ್ತೆ. ಒಂದೊಂದು ರಿಪೀಟ್ ಆಗಿರುತ್ತೆ ನೋಡಿ. ಇದೇ ರಿಪೀಟ್ ಆಗಿದೆ, ಇದೇ ರಿಪೀಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಆ ಥರ ಕೀ ಬಂಚ್ ಸಿಕ್ಕಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ನಾವು ಇದನ್ನೊಂದೇ ಸಪ್ರೇಟಾಗಿ ತೊಗೋತೀವಿ ಅಂದರೆ 100 ರೂಪೀಸ್, ಇಲ್ಲ 50 ರೂಪೀಸ್, 20 ರೂಪೀಸ್ ಆ ಥರ ಎಲ್ಲ ಹೇಳ್ತಾರೆ. ನಾನು ನಮ್ಮ ಸದ್ವಿಗೆ ತರಿಸ್ಕೊಟ್ಟಿದ್ದೆ 5ನ, ಅದು 250 ರೂಪೀಸ್ಗೆ 5 ತರಿಸ್ಕೊಟ್ಟಿದ್ದೆ ನಾನು. ಬಟ್ ಈ ಸಲ ನನಗೆ ಇದು ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು. ಇದು ಒಂದು ಮಕ್ಳಿಗೆ ಇಷ್ಟ ಆಗುತ್ತೆ, ಒಂಥರ ಕ್ಯೂಟ್ ಡಾಲ್ ಅಂತ ಹೇಳಿ ತರಿಸಿದ್ದೀನಿ. ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ರಿಟರ್ನ್ ಗಿಫ್ಟ್ಗೆ ಇನ್ನೂ ಒಂದು ಐಟಮ್ ತರಿಸಿದ್ದೀನಿ. ಏನಂತ ಅಂದರೆ ನೋಡಿ, ಇದು ಪೆನ್ಸಿಲ್ ಬಾಕ್ಸ್. ಇದು ಪೆನ್ಸಿಲ್ಸು ಮಕ್ಕಳಿಗೆ ನಾರ್ಮ್ಸ್ ಎಲ್ಲ ಕೊಟ್ಟರೆ ಅಷ್ಟು ಖುಷಿ ಆಗಲ್ಲ ಅಂತ ಈ ಥರ ಪೆನ್ಸಿಲ್ ತೊಗೊಂಡಿದ್ವಿ. ಆ್ಯಂಡ್ ಕಲರ್ಸ್ ಸ್ವಲ್ಪ ಮಕ್ಳಿಗೆ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ. ಈವನ್ ಸ್ಕೂಲಲ್ಲೆಲ್ಲ ಬಿಡೋಲ್ಲ ಅಂತ ಅನಿಸುತ್ತೆ. ಸೊ ಮನೇಲಿ ಏನಾದರೂ ಅವರು ಹೋಮ್ವರ್ಕ್ ಏನಾದರೂ ಬರ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ತರಿಸಿದ್ದೀವಿ. ನಾವಿನ್ನೆಷ್ಟು ಬಲ್ಕಾಗಿ ತರಿಸಿದ್ದೀನಿ. ನಾನು ಬರೀ ಈ ಥರ ಪೆನ್ಸಿಲ್ ಶಾರ್ಪ್ನರ್ ಹತ್ರ ಬಾಕ್ಸೇ ನೋಡಿದೆ, ಅದು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಒಂದೊಂದಿಗೆ 50 ರೂಪೀಸ್, 70 ರೂಪೀಸ್ ಬೀಳ್ತಾ ಇತ್ತು. ಸೊ ಇದನ್ನೆಲ್ಲ ನಾನು ಫೈನಲ್ ಮಾಡ್ತೀನಿ. ನನಗೆ ಒಂದು ರಿಟರ್ನ್ ಗಿಫ್ಟ್ಗೆ ಎಷ್ಟಾಯಿತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಇದು ಅಷ್ಟೇ, ಪ್ರೈಸಸ್ ನನಗೆ ಅಷ್ಟು ನೆನಪಿಲ್ಲ. ನಾನು ಅಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಡೀಟೇಲಾಗಿ ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ ಚೆಕ್ ಮಾಡಿ. ನೆಕ್ಸ್ಟು ಇದು ನಮ್ಮ ಬಿಂದು ಐಡಿಯಾ, ಒಂದು ಸ್ಟಿಕ್ಕರ್ಸ್ ಹಾಕೋಣ ಅಂತ. ಮಕ್ಕಳಿಗೆ ಸ್ಟಿಕ್ಕರ್ಸ್ ಎಲ್ಲ ಇಷ್ಟ ಅಲ್ವಾ. ಈಗ ನಾವು ಈ ಮನೆಗೂ ಅಷ್ಟೇ ಗಿಫ್ಟ್ಗೆ ಅಂತಲೇ ಬರೀ ಒಂದು ಸ್ಟಿಕ್ಕರ್ಸ್ ಅಂತಲೇ ಕೊಟ್ಟಿದ್ದೀವಿ. ಅದೇ ಥರ ಮಕ್ಳಿಗೂ ಒಂಥರ ಸ್ಟಿಕ್ಕರ್ಸ್ ಎಲ್ಲ ಕ್ರೇಜ್ ಇರುತ್ತೆ, ಸ್ಟಿಕ್ಕರ್ಸ್ ಕೊಡೋಣ ಅಂತೇಳಿ ನೋಡಿ ಈ ಥರ ಸ್ಟಿಕ್ಕರ್ಸ್ ತರಿಸಿದ್ದೀವಿ. ಇದರಲ್ಲಿ ಈ ಥರ ಇರುತ್ತೆ ಸ್ಟಿಕ್ಕರ್ಸು, 100 ಇರುತ್ತೆ ಈ ಥರ. ಇದರಲ್ಲಿ ಈ ಥರ ಒಂದೊಂದು ಸ್ಟಿಕ್ ನಾವು ಕೈಗೆ ಬೇಕಾದ್ರೂ ಹಾಕೋಬೋದು, ಪೇಸ್ಟ್ ಮಾಡ್ಕೋಬೋದು. ಈವನ್ ಬುಕ್ಸ್ಗೆ ಅಥವಾ ಅವ್ರ ಜಾಮಿಟ್ರಿ ಬಾಕ್ಸಸ್ ಎಲ್ಲ ಇರುತ್ತಲ್ಲ, ಪೌಚಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೋದು. ಸೊ ಕ್ಯೂಟಾಗಿದೆ. ಇದನ್ನು 1 or 2 ನಾವು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಇದು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು. ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ರಿಟರ್ನ್ ಗಿಫ್ಟ್ಗೆ ಇನ್ನೂ ಒಂದು ಐಟಮ್ ತರಿಸಿದ್ದೀವಿ. ಏನಂತ ಅಂದರೆ ಮಾರ್ಕರ್. ಈಗ ಯೂಶ್ವಲಿ ಮಾರ್ಕರ್ಸ್ ಎಲ್ಲ ಮಕ್ಳಿಗೆ ಇಷ್ಟ, ಅದಕ್ಕೋಸ್ಕರ ಮಾರ್ಕರ್ಸ್ ತರಿಸಿದ್ದೀವಿ. ಅಷ್ಟಕ್ಕೋಸ್ಕರ
ನನಗೇನೆ. ಇದು ಮಾರ್ಕರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ ಮಾರ್ಕರ್ ಮಾತ್ರ. ನೋಡಿ ಇಷ್ಟು ಕಲರ್ಸ್ ಇದೆ, ಬಟ್ ಒಂದು ಕಲರ್ ಒಂದೊಂದು ಮಕ್ಳಿಗೆ ಹಾಕೋಣ ಅಂತ. ಇದು 2 ಸೈಡ್ಸ್ ಇರುತ್ತೆ ಕಲರ್ಸು. ಈ ಕಡೆ ಒಂದು ಸೈಡ್ ಸೇಮ್ ಕಲರ್, 2 ಸೈಡ್ಸ್ ಇರುತ್ತೆ. ಇದು ನಾವು ನೀಟಾಗಿ ಬರಿಬೋದು, ಸ್ಕೆಚ್ ಮಾಡ್ಬೋದು. ಈ ಕಡೆ ಅಷ್ಟೇ ನಾವು ನೀಟಾಗಿ ಬರಿಬೋದು, ಸ್ಕೆಚ್ ಮಾಡ್ಬೋದು. ಇಷ್ಟು ಕಲರ್ಸ್ ಇದೆ ಇದರಲ್ಲಿ. ನಮಗೆ 24, 48, 58 ಆ ಥರ ಎಲ್ಲ ಇದೆ. ನಮಗೊಂದು 50 ಅಂತ ನಾವು ಅಂದ್ಕೊಂಡಿದ್ದು. ಇದಿಷ್ಟು ಕಲರ್ಸ್ ಬಂದಿದೆ, ರಿಪೀಟ್ ಆಗಿದೆ ಅನ್ಸುತ್ತೆ ಕಲರ್ಸ್ ಎಲ್ಲ. ಇದ್ರದ್ದು ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನೂ ಒಂದು ಐಟಮ್ ತರಿಸಿದ್ದೀವಿ ರಿಟರ್ನ್ ಗಿಫ್ಟಿಗೋಸ್ಕರ, ಶಾರ್ಪ್ನರ್ಸ್. ಇದರ ನಾನು ಒಂಥರ ಡಿಸೈನ್ಸ್ ಎಲ್ಲ ತರಿಸೋಣ ಅಂದ್ಕೊಂಡ್ವಿ, ಅದೆಲ್ಲ ಸ್ವಲ್ಪ ಪ್ರೈಸಸ್ ಎಲ್ಲ ಹೈ ಇತ್ತು. ಅದರಿಂದ ನಾವು ಈ ಥರ ನಾರ್ಮಲ್ ಶಾರ್ಪ್ನರ್ ತರಿಸಿದ್ದೀವಿ. ಇದನ್ನು ಅಷ್ಟೇ ಒಂದೊಂದನ್ನು ಎಲ್ಲರಿಗೂ ಎಲ್ಲ ಗಿಫ್ಟ್ ಪ್ಯಾಕೂ ರಿಟರ್ನ್ ಗಿಫ್ಟ್ ಪ್ಯಾಕ್ ಹಾಕ್ತೀವಿ ಗೈಸ್. ನೆಕ್ಸ್ಟ್ ಒನ್ನು ರಿಟರ್ನ್ ಗಿಫ್ಟ್ಗೆ ಇನ್ನೊಂದು ಐಟಮ್ ತಂದಿದ್ದೀವಿ. ಇದು ನೋಡಿ, ಇದೆಲ್ಲ ಎರೇಸರ್ಸ್. ಇದೆಲ್ಲ ಆ್ಯಕ್ಚುಲಿ ನಾವು ಅದರಲ್ಲಿ ನೋಡಿದಾಗ, ಆನ್ಲೈನಲ್ಲಿ ನೋಡಿದಾಗ ಸ್ವಲ್ಪ ದಪ್ಪ ಇತ್ತು, ಅಂದರೆ ಸ್ವಲ್ಪ ಬಿಗ್ ಒನ್ ಆಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಸ್ಮಾಲ್ ಇದೆ. ಆ್ಯಕ್ಚುಲಿ 100 ಇದೆ ಅಂತ ಅನಿಸುತ್ತೆ. ಇದನ್ನು ಒಬ್ಬೊಬ್ಬರಿಗೆ 2 ಪೇರ್ಸ್ ಆಗಬೇಕು, 2 ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಸೇಮ್ ಕಲರ್ ಇದೆ, ಚೆನ್ನಾಗಿದೆ. ಈವನ್ ಇದ್ರ ಸ್ಮೆಲ್ಲು ಅಷ್ಟೇ ಚೆನ್ನಾಗಿದೆ. ಅದಕ್ಕೋಸ್ಕರ ಎರೇಸರು, ಪೆನ್ಸಿಲು, ರಬ್ಬರ್ ಎಲ್ಲ ಮಕ್ಳಿಗೆ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ತರಿಸಿದ್ದೀವಿ. ಇದಿಷ್ಟು ನಾವು ಇವಾಗ ರಿಟರ್ನ್ ಗಿಫ್ಟ್, ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಅಂತ ತಂದಿರೋದು. ನಾವಿಷ್ಟು ಆರ್ಡ್ರ್ ಮಾಡಿದ್ದೀವಿ. ಆ್ಯಕ್ಚುಲಿ ಮಕ್ಕಳಿಗೆ ಈವನ್ ಚಾಕ್ಲೇಟ್ ಅಥವಾ ಏನಾದರೂ ಸ್ವೀಟ್ ಒಂದು ಇರಬೇಕಲ್ವ, ಅದು ಒಂದು ಆ್ಯಡ್ ಮಾಡಬೇಕು. ಅದನ್ನು ನಾವು ಇನ್ನೇನು 2-3 ಡೇಸಲ್ಲಿ ಅದನ್ನು ತೊಗೊಂಬಂದು ಅದನ್ನು ಆ್ಯಡ್ ಮಾಡ್ತೀವಿ. ಬರ್ತ್ಡೇ ನಿಯರ್ ಬಂದಾಗ ಇದಿಷ್ಟು ಅಷ್ಟೇ. ನಮಗೆ ಒಂದು ವಿತ್ ಚಾಕ್ಲೇಟ್ ಆ್ಯಡ್ ಮಾಡಿದ್ರೆ ನಮಗೆ ಒಂದು ರಿಟರ್ನ್ ಗಿಫ್ಟ್ಗೆ 35 to 40 ಒಳಗಡೆ, 35 to 40 ಒಳಗಡೆ ಇರುತ್ತೆ. ವರ್ತ್ ಅಂತ ಅನ್ನಿಸ್ತು. ನಾವು ಒಂದಷ್ಟು ಐಟಮ್ನ ಸೆಲೆಕ್ಟ್ ಮಾಡಿ ಇಂಥದ್ದು ಯೂಸ್ ಆಗುತ್ತೆ, ಇಂಥದ್ದು ಮಕ್ಳು ಖುಷಿ ಆಗುತ್ತೆ ಅಂತ ಹೇಳೋದನ್ನ ಸೆಲೆಕ್ಟ್ ಮಾಡಿದ್ದೀವಿ. ಬನ್ನಿ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳು ಇದ್ದಾರೆ, ಅವ್ರಿಗೂ ಸ್ವಲ್ಪ ಖುಷಿಯಾಗಿದೆ, ಫುಲ್ ಖುಷಿಯಾಗಿದ್ದಾರೆ ಅವರು. ಇಷ್ಟೆಲ್ಲ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಸ್ವಲ್ಪ ಅವ್ರ ಮುಖ ನೋಡಿ, ನಂಗೆ ಫುಲ್ ಖುಷಿಯಾಗಿದ್ದಾರೆ.